ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿಯವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಗವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮಾತನಾಡಿ, ರಮಾಬಾಯಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯ. ಬೇರೆ ಬೇರೆ ವಿಧಾನಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕಿಂತ ಬಡ ಮಕ್ಕಳಿಗೆ ಈ ರೀತಿಯ ವಸ್ತುಗಳನ್ನು ನೀಡುವುದರಿಂದ ಉಪಯೋಗವಾಗುತ್ತದೆ ಎಂದರು. ಮಕ್ಕಳಲ್ಲಿ ಒಂದು ಜಾಗೃತಿ, ಏಕೆಂತಂದರೆ ಈಗ ಎಲ್ಲರೂ ಕೂಡ ಎಲ್ಲ ಸೌಲಭ್ಯವನ್ನು ಪಡೀಲಿಕ್ಕೆ ಅರ್ಹರಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ನಮ್ಮ ಭಾರತದಲ್ಲಿ ಎಷ್ಟೇ ಧರ್ಮ ದೇವಸ್ಥಾನ ಏನೇ ಇರ್ಬೋದು, ಎಲ್ಲಕ್ಕಿಂತ ಮೇಲಿರೋದು ಯಾವುದು ಅಂದರೆ ಸಂವಿಧಾನ. ಎಲ್ಲ ಭಾರತೀಯರಿಗೂ ಸಮಾನ ಅವಕಾಶಗಳನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಸಂವಿಧಾನ ಬರಬೇಕಾದ್ರೆ ನೀವು ಅಂಬೇಡ್ಕರ್ ಅವರು ಎಷ್ಟು ಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ರು ಅಂತೇಳಿ ನೋಡಿ. ನಮಗೆ ಮುಂದೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಅಂಶಗಳು, ಪಾಯಿಂಟ್ಗಳು ಮಹಾನಾಯಕ ಧಾರಾವಾಹಿನಲ್ಲಿ ಸಿಗ್ತಾ ಇತ್ತು. ಒಂದು ಮನೆಯಲ್ಲಿ ಒಬ್ರು ಮುಂದುವರಿತಾರೆ, ಒಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಒಬ್ಬರ ಕೈಲಿ ಸಾಧ್ಯ ಆಗಲ್ಲ. ಅವರಿಗೆ ಮನೆಯಲ್ಲಿ ಅವರಿಗೆ ಫುಲ್ ಸಪೋರ್ಟ್ ಸಿಕ್ಕಾಗ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಪ್ರತಿ ದಿವಸ ಸಂವಿಧಾನದ ಪೀಠಿಕೆ ಓದ್ತಿರಲ್ವಾ? ಸಂವಿಧಾನ ಪೂರ್ವ ಪೀಠಿಕೆ ನೀವು ಓದಿದ್ರಲ್ವಾ? ಈಗ ಆ ಸಂವಿಧಾನ ಪೂರ್ವ ಪೀಠಿಕೆ ರಚಿಸಿ ಅವರಷ್ಟು ಸಾಧನೆ ಮಾಡಕ್ಕೆ ಅವರ ಹಿಂದೆ ಇದ್ದು ಅವ್ರನ್ನ ಸಪೋರ್ಟ್ ಮಾಡಿದಂತಹ ಅವರ ಧರ್ಮಪತ್ನಿ ಅವರು ತಾಯಿನೂ ಸಪೋರ್ಟ್ ಮಾಡಿದ್ರು. ಆದ್ರೆ ತಾಯಿ ಜೊತೆಲಿ ಇರೋಕ್ಕಾಗಲಿಲ್ಲ ಸ್ವಲ್ಪ ದಿನ. ಮತ್ತೆ ಹೆಂಡತಿ ಬಾಲ್ಯ ವಿವಾಹ, ಅವಾಗ ನಿಮ್ಮಷ್ಟು ಚಿಕ್ಕವಳಿದ್ದಾಗ್ಲೇನೆ ಅವ್ರಿಗೆ ಮದುವೆ ಮಾಡಿದ್ರು. ಅಷ್ಟು ಸಣ್ಣವರಿಂದ ಅವ್ರ ಜೊತೆ ಇದ್ದು ಅವರು ಅವ್ರ ಪ್ರತಿಯೊಂದು ಕೆಲಸಕ್ಕೆ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡೋರು. ದೇಶ ವಿದೇಶಗೆಲ್ಲ ಹೋದ್ರು. ಮತ್ತೆ ಸರ್ ಹೇಳ್ದಂಗೆ ಅವರು ತುಂಬಾ ಜಾತಿ ಭೇದ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಆ ಜಾತಿ ಭೇದ ಎಲ್ಲ ಬಂದಾಗ ಅದನ್ನೆಲ್ಲ ಬಗೆಗಟ್ಟು ಅವರು ಅಂಬೇಡ್ಕರ್ ಏನ್ ಕೆಲಸ ಮಾಡ್ತಾರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿದೀಪದವರು ರಮಾಬಾಯಿ ಅವರು. ಅಂಬೇಡ್ಕರ್ ಅವರು ಓದ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು. ಅವ್ರ ಜೊತೆಗೆ ಅವರ ಪತ್ನಿಯವರು ಕೂಡ ಅವ್ರ ಜೊತೆಗೆ ನಿಂತು ಅವರ ವಿದ್ಯಾಭ್ಯಾಸದಲ್ಲಿ ಸಹಾಯವನ್ನು ಮಾಡಿದರು. ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದು ನಿಂತರು. ಯಾಕಂತ ಹೇಳಿದ್ರೆ ತಲೆಯಲ್ಲಿ ಸಗಣಿಯ ಬುದ್ಧಿಯನ್ನು ಹೊತ್ಕೊಂಡು ಕೂಡ ಅವರು ಕೆಲಸವನ್ನು ಮಾಡಿಕೊಂಡು ಅವರ ಏನು ಅಂಬೇಡ್ಕರ್ ಅವರ ಶಿಕ್ಷಣದಲ್ಲಿ ಅವರಿಗೆ ತುಂಬ ಸಹಾಯವನ್ನು ಮಾಡಿದಂಥ ಹೆಣ್ಮಗಳು ಅವರು ಹೇಗೆ ನಡೆದು ಬಂದ ದಾರಿಯಲ್ಲಿ ಕೂಡ ನಾವು ನಡಿಬೇಕು ಅಂತೇಳಿ ನಿಮ್ಮಲ್ಲಿ ಹೇಳ್ಕೊಳ್ತಾ, ನಾವೇನು DSS ವತಿಯಿಂದ ರಮಾಬಾಯಿಯವರ 128ನೇ ದಿನೋತ್ಸವವನ್ನು ಇಟ್ಕೊಂಡಿದ್ವಿ. ಯಾಕೆಂದರೆ ಅವರು ಧಾರವಾಡದಲ್ಲಿ ಒಂದು ಅನಾಥಾಶ್ರಮ ಮಾಡಿರ್ತಾರೆ ಅಂಬೇಡ್ಕರ್ ರಮಾಬಾಯಿಯವರು. ಅವರು ಅಲ್ಲಿ ಆಹಾರ ಸಾಮಗ್ರಿಗಳು ಇದ್ದಾಗ ಅವರ ಒಡವೆಯನ್ನೇ ಮಾರಿ ಅವರು ಆಹಾರ ಸಾಮಗ್ರಿಗಳನ್ನು ಒದಿಸಿ ಆ ಮಕ್ಕಳಿಗೆ ಊಟವನ್ನು ಕೊಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಈ ಗವನಹಳ್ಳಿ ಶಾಲೆ ಯಾಕೆ ಅಂದರೆ ನಮ್ಮ ಕನ್ನಡ ಶಾಲೆಯಲ್ಲಿ ಮಾಡಬೇಕು, ಅವರಿಗೆ ಅದು ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ ಅಂತ ದಿನ ಅಂತ ಹೇಳಿ ಶಾಲೆಯಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದು. ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ದಿನೋತ್ಸವವನ್ನು ಗವನಹಳ್ಳಿ ಶಾಲೆಯಲ್ಲಿ ನಮ್ಮ ಮಹಿಳಾ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ಪೆನ್ನು ಪುಸ್ತಕ ಮತ್ತು ಕಾರ್ಬೋರ್ಡ್ ಕೊಡೋದ್ರ ಮುಖಾಂತರ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಜಿಲ್ಲಾ ಸಂಚಾಲಕರಾದಂಥ
ಭಾರತಿ ಉಮೇಶ್ ರಾಜ್ ಅವರು ಸರ್ಕಾರಿ ಶಾಲೆಯಲ್ಲಿ ಮಾಡೋಂಥ ಆಜಾದ್ ಪಾರ್ಕ್ ಸರ್ಕಲ್ ಅಲ್ಲೆಲ್ಲೂ ಕೂಡ ಮಾಡೋ ವಿದ್ಯಾರ್ಥಿಗಳಿಗೆ ರಮಾಬಾಯಿ ಅಂದರೆ ಏನು ಅಂತ ತಿಳಿಬೇಕು ಅಂದಾಗ ನಾನು ಕೂಡ ಈ ಸರ್ಕಾರಿ ಶಾಲೆನೇ ಆಯ್ಕೆ ಮಾಡಿ ನಾವು ಚಿಕ್ಕಮಗಳೂರು ಗೌನಹಳ್ಳಿ ಗ್ರಾಮದಲ್ಲಿ ಇವತ್ತು 125ನೇ ವರ್ಷದ ರಮಾಬಾಯಿಯವರ ನೆನಪಿಗೋಸ್ಕರ ನಾವು ಇವತ್ತು ಗೌನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ಡಿ ಕೃಷ್ಣಪ್ಪ ಬಣದಿಂದ DSS ವತಿಯಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ವಿತರಣೆ ಮಾಡಲಾಯಿತು. ಇದರಿಂದ ಏನಪ್ಪಾ ಅಂದರೆ ಸರ್ಕಾರಿ ಮಕ್ಕಳಿಗೆ ಒಂದು ಪೆನ್ ಪುಸ್ತಕ ಕೊಟ್ಟರೆ ಅವರಿಗೆ ಸ್ವಲ್ಪ ನಾಲೆಡ್ಜು ಇಂಪ್ರೂವ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಟೀಮ್ ಅವರು ಕೊಟ್ಟಿದ್ದಾರೆ. ನಾವೊಂದು ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅವರ ಜಯಂತಿ ಆಚರಣೆಯನ್ನು ಮಾಡ್ತಿದ್ದಾಗ ನನಗನ್ನಿಸ್ತು, ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ, ಬೇರೆ ಬೇರೆ ಜಯಂತಿಯನ್ನು ಮಾಡ್ತೀವಿ, ಆದರೆ ಆ ರಮಾಬಾಯಿ ಅವರ ಜಯಂತಿಯನ್ನು ಸಹ ಇವರು ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ಕೇಳಿ ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ಅವರು ಅಂಬೇಡ್ಕರ್ ಅವರು ಏನೀಗ ನಾವು ಭಾರತ ಸಂವಿಧಾನ ಶಿಲ್ಪಿ ಮತ್ತು ಪ್ರಪಂಚದಲ್ಲಿ ಹೆಸರುವಾಸಿ, ನಮ್ಮ BU ಹೇಳ್ದಂಗೆ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ಒಬ್ಬ ವ್ಯಕ್ತಿ, ಮೇರು ವ್ಯಕ್ತಿ ಅಂತೇಳಿ ಹೇಳಿದರು. ಆ ರೀತಿ ಭಾವನೆ ಎಲ್ಲರಲ್ಲೂ ಬಂದರೆ ನಮ್ಮ ದೇಶ ಇನ್ನೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ, ಜಾತಿ ಭೇದ ತೊಲಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್, ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್, ಡಯಟ್ ಉಪನಿರ್ದೇಶಕರಾದ ಭಾಗ್ಯಬಾಯಿ, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ, ಚಂದನಾ, ಆಶಾ, ಮರುಳ ಸಿದ್ದಯ್ಯ, ಕವಿತಾ, ರೂಪಾ ಉಪಸ್ಥಿತರಿದ್ದರು.